ಸೂಪರ್. ಹಾಯ್ ಎಲ್ರಿಗೂ, ವೆಲ್ಕಮ್ ಅಗೇನ್. ಪಾರ್ಟ್ 1 ಪೂಜೆ ಎಲ್ಲ ಮುಗೀತು. ಸೊ ಅಲ್ಲಿಗೆ ಎಂಡ್ ಮಾಡಿ ಲಂಚ್ಗೆ ಬ್ರೇಕ್ ಕೊಟ್ಟಿದ್ರು. ಆ ಟೈಮಲ್ಲಿ ಇವನು ಈ ಥರ ತರಲೆ ಮಾಡ್ಕೊಂಡಿದ್ದ. ಆಮೇಲೆ ನಾನು ಕೂಡ ಪಾಪುಗೆ ಫೀಡ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಹೊರಟೆ. ಅಷ್ಟರಲ್ಲಿ ಇವರೆಲ್ಲ ಊಟ ಮಾಡ್ತಿದ್ರು. ನಾನು ಮಾರ್ನಿಂಗ್ ಟಿಫನ್ ಮಾಡಿದ್ದೆ, ಬಟ್ ನನ್ನ ಹಸ್ಬೆಂಡ್ಗೆ ಉಪವಾಸ ಇರೋಕೆ ಹೇಳಿದರು. ನಾನು ಫೀಡ್ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಕೂಡ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದರು. ನಾನು ಅಷ್ಟರಲ್ಲಿ ಪಾಪಕ್ಕೆ ಫೀಡ್ ಮಾಡಿಸ್ಕೊಂಡು ಬಂದು ನಾನು ಸ್ವಲ್ಪ ಊಟ ಮಾಡಿಕೊಂಡೆ. ಆಮೇಲೆ ಊಟ ಎಲ್ಲ ಮಾಡೋಷ್ಟರಲ್ಲಿ ಅವರು ಹೋಮ್ವರ್ಕ್ ರೆಡಿ ಮಾಡ್ಕೊಂಡಿದ್ರು. ಸೊ ನೋಡ್ತಿದ್ರಲ್ಲ, ಈ ಥರ ಹೋಮ್ವರ್ಕು ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ಇದು ಸ್ಟಾರ್ಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2:30 ಆಗಿತ್ತು ಅನ್ಸುತ್ತೆ ಟೈಮು, ಹೋಮ್ವರ್ಕ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಅಪ್ಪ ಎಲ್ಲರೂ ಅಲ್ಲೇ ಕೂತ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ಹೋಮ್ವರ್ಕ್ ಕೂಡ ಸ್ಟಾರ್ಟ್ ಆಯಿತು ಒಂದು 2:30 2:45 ಹಂಗೆ. ಆಮೇಲೆ ಮ್ಯಾಚ್ ನೋಡೋಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಇವತ್ತು RCB ಮ್ಯಾಚ್ ಇದೆ ಅಲ್ವಾ. ಸೊ ನಮ್ಮ ಹುಡುಗರೆಲ್ಲ ಏನು ಮಾಡಿದ್ರು ಅಂತಂದರೆ, ಒಂದು ಟೀ ಶರ್ಟ್ ತೊಗೊಂಬಂದು ಅದಕ್ಕೂ ಕೂಡ ಹೋಮದಲ್ಲಿ ಪೂಜೆ ಮಾಡಿಸಿ, ಆಮೇಲೆ ಅದಕ್ಕೂ ಕೂಡ ಅರ್ಚನೆ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. RCB ವಿನ್ ಆಗಬೇಕು ಅಂತೇಳ್ಬಿಟ್ಟು. ಅದು ಕೂಡ ನಿಮಗೆ ಈ ವ್ಲಾಗಲ್ಲಿ ಕಾಣಿಸುತ್ತೆ. ನಾವು ಈ ಕಡೆ ಪಾಪುಗೆ ಪೂಜೆ ಮಾಡಿಸೋದ್ರಲ್ಲಿ RCB ಕೂಡ ವಿನ್ ಆಗಲಿ ಅಂತ ಕೇಳ್ಕೊತಾ ಇದ್ವಿ. ಆ್ಯಂಡ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. RCB ಕೂಡ ಮ್ಯಾಚ್ ವಿನ್ ಆಯಿತು. ಆ್ಯಂಡ್ ಪಾಪುದು ಫಸ್ಟ್ ಪೂಜೆ ಆಗಿರೋದ್ರಿಂದ ನಮಗಂತೂ ತುಂಬ ಖುಷಿ ಆಯಿತು. ಸೊ ಮೆಮೊರೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡಿಕೊಂಡೆ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಯಾವತ್ತಾದರೂ ಹಿಂದೆ ಕುತ್ಕೊಂಡು ನೋಡುವಾಗ ಇದು ನಮಗೆ ಚೆನ್ನಾಗಿ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡಿದ್ದ ಅಷ್ಟೇ. ಮಾಹೇಶ್ವರಂ ಬ್ರಹ್ಮಾಣಾಂತ್ವಂ ಗುಣಿಮಹೇ ಋತೋಸ್ಮಿ ಕರಿಷ್ಯಾಮಿ ಇತಿ ಬ್ರಹ್ಮಾವದೇತಂ ಬ್ರಹ್ಮಸ್ಯ ಏವಂ ತ್ರೀಣಿ ರೋಕ್ಷ್ಯ ಅಪರಿಣಾಮಂ ಪೂರ್ವೋತ್ಸವಂ ಆದ್ಯ ಕರಿಷ್ಯ ಮಾನಃ ಶ್ರೀ ಮಹಾಗಣಪತಿ ಆದೋ ಆದಿತ್ಯಾದಿ ನವಗ್ರಹ ದೇವತಾ ಮಹಾಮೃತ್ಯುಂಜಯ ಸ್ವಾಮಿ ದೇವತಾ ಪಂಚಾಯತನ ದೇವತಾ ಆದೋ ಪ್ರಧಾನ ಚಂದ್ರಗ್ರಹ ಅಧಿದೇವತಾ ಪ್ರತ್ಯೇವತಾ ಅಭಿಮಾನ ದೇವತಾ ಓಮೇ ಕರ್ಮಣಿ ಬ್ರಹ್ಮನ್ ವಿದ್ಮ ಆದತ್ಯೇ ಬೃಹತಚ್ಚ ಸ್ವಾಹಾ ಬೃಹತಾಯ ನಮಃ ಬೃಹತಚ್ಚ ಸ್ವಾಹಾ ಬೃಹತರಾಯ ನಮಃ ಪ್ರಜಾಪತಿಚ್ಚ ಸ್ವಾಹಾ ಪ್ರಜಾಪತಿಯ ಇದಂ ನಮಃ ಅಗ್ನಿರ್ಭೂತಾನಂದಿ ಸ್ವಾಹಾ ಅಗ್ನಿಯ ಇದಂ ನಮಃ ಇಂದ್ರೋದೇಶಾನಂದಿ ಸ್ವಾಹಾ ಇಂದ್ರಾಯ ಇದಂ ನಮಃ ಯಮಪ್ರತಿಗಾಧಿಪತಿ ಸ್ವಾಹಾ ಯಮಾಯ ನಮಃ ವಾಯುದೇವತಾಯ ಸ್ವಾಹಾ ವಾಯುವೇ ಇದಂ ನಮಃ ಸೂರ್ಯದೇವತಾಯ ಸ್ವಾಹಾ ಸೂರ್ಯಾಯ ಇದಂ ನಮಃ ಚಂದ್ರಮಾ ನಕ್ಷತ್ರಾನಂದಿ ಸ್ವಾಹಾ ಚಂದ್ರಮಸೇ ಇದಂ ನಮಃ ಭಾರತ ನೀ ಪಕ್ಷೋಣ ಸ್ವಾಹಾ ಬೃಹಸ್ಪತಿಯ ಇದಂ ನಮಃ ಮಿತ್ರಸತ್ಯಾನಂದಿ ಸ್ವಾಹಾ ಅಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶ್ವನ್ವನ್ನೋದಿವಿಸಾದನಗಂ ಸ್ವಾಹಾ ಮಹಾಗಣಾಧಿಪತಿ ನಮಃ ಓಂ ಗಂ ಗಣಾನ ಅಂತ್ವಾ ಗಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಫೇಸ್ ರಿಯಾಕ್ಷನ್ ಯಾಕೆ ಈ ಥರ ಆಯಿತು ಅಂತಂದರೆ, ಬಿಸಿಲು ಇತ್ತು, ಗಾಳಿನೂ ಇತ್ತು. ಗಾಳಿ ಬಂದಾಗೆಲ್ಲ ಹೊಗೆ ಬಂದು ಕಣ್ಣಿಗೆ ಬೀಳ್ತಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ಬಿಡ್ತು. ಆಮೇಲೆ ನನಗೆ ಸೆಕ್ಷನ್ ಆಗಿರೋದು ಮನೆಯಲ್ಲಿದ್ದಾಗ ಜಾಸ್ತಿ ಕೂತ್ಕೊತಿರ್ಲಿಲ್ಲ ಅಲ್ವಾ. ಸೊ ಅಷ್ಟು ಪೇಯ್ನ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು 1 hour 2 hours ಆದಾಗ ಪೇಯ್ನ್ ಅನ್ನಿಸ್ತಾ ಇತ್ತು, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಆದರೂ ಪೂಜೆ ಇದರಲ್ಲಿ ಅಷ್ಟೊಂದೇನು ನಾನು ಅದ್ರ ಕಡೆ ಗಮನ ಕೊಡಲಿಲ್ಲ. ಹಾಗಾಗಿ ಅಷ್ಟೊಂದೇನು ಆ ಥರ ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ. ಬಟ್ ನೀವು ನೋಡ್ತಾ ಇದ್ದೀರಾ, ನನ್ನ ಫೇಸ್ ಫುಲ್ ಡಲ್ ಆಗೋಗ್ಬಿಟ್ಟಿದೆ. ಪೂಜೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಈ ಥರ ಆಗೋಗ್ಬಿಟ್ಟಿತ್ತು ನನ್ನ ಫೇಸ್ ಎಲ್ಲ. ಇವಾಗ ನೀವು ನೋಡ್ತಿರೋ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಬಿಸಿಲಿದೆ ಅಂತೇಳ್ಬಿಟ್ಟು. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಹೂವು ನಮ್ಮ ಹಿಂದ್ಗಡೆ, ತುಂಬ ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ಅದೊಂಥರ ಫ್ರೆಶ್ ಮೂಡ್ ಕೊಡ್ತಾಯಿತ್ತು. ಪಾಪುಗೆ ಕೂಡ ಏನೋ ಶಾಸ್ತ್ರ ಮಾಡಿಸಿದ್ರು. ಇದೆಲ್ಲ ಮುಗಿದ್ಮೇಲೆ ಈಗ ನಾವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಫೈನಲ್ ಸ್ಟೇಜಿಗೆ ಬರೋಷ್ಟೊತ್ತಿಗೆ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ, ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿತ್ತು. ಪಾಪ ಯಾರಾದರೂ ವೇರು ಪಾಶಿಕೆ ಹಾಕಿಸೋಡಪ್ಪ ಮುಕ್ರ ಮೆಂಕೆ
ಓಂ ಪೂರ್ಣಾಹುತಿಮುತ್ತಮಿ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮಾವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಪೂರ್ಣಾಹುತಿಮೂರ್ತೋಷು ಮುಹೂರ್ತೋಷು ಸುಪ್ರತಿಷ್ಠಿತಮಸ್ತು. ವಸೋರ್ಧಾರಾಂ ನಾವು ಹೋಮ ಮುಗಿಸ್ಕೊಂಬರೋಷ್ಟರಲ್ಲಿ ದೇವರಿಗೆ ಈ ಥರ ಸಿಂಪಲಾಗಿ ಅಲಂಕಾರ ಮಾಡಿದರು. ಯಾಕಂತಂದರೆ ಮತ್ತೆ ಈವ್ನಿಂಗು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಇವಾಗೇನು ಅಷ್ಟೊಂದು ಡೆಕೋರೇಟ್ ಮಾಡಿರಲಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ RCB ಟಿ ಶರ್ಟ್ ಸೊ ಅದನ್ನು ತೊಗೊಂಡು ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಆಗೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಕೊನೆಗೆ ನಮಗೆ ಈ ಥರ ಪೂಜಾರಿಗೆ ದಕ್ಷಿಣೆ ಕೊಡಬೇಕಲ್ವ. ಸೊ ನಮ್ಮ 3 ಜನನೂ ಕೂರಿಸಿ ಈ ಥರ ದೃಷ್ಟಿ ಎಲ್ಲ ತೆಗಿಸಿ ಮತ್ತು ಪಾಪುಗೆ ಹೂವು ಎಲ್ಲ ಹಾಕಿ ಈ ಥರ ಮಾಡಿದರು. ನಾನು ನಮ್ಮ ಪುಟಾಣಿನ ಮಾತಾಡಿಸ್ತಾ ಇದ್ದೆ. ಅವರು ನಗಾಡ್ತಾಯಿದ್ರು ಎಲ್ಲದನ್ನು ಕೇಳಿಸ್ಕೊಂಡು. ಇಲ್ಲಿ ನೋಡ್ತಿದ್ರಲ್ಲ ಬೂದುಗುಂಬಳಕಾಯಲ್ಲಿ ನಮಗೆ 3 ಜನಕ್ಕೂ ದೃಷ್ಟಿ ತೆಗೆದ್ರು. ಆ್ಯಂಡ್ ಮಳೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾಯಿತ್ತು. ನಮ್ಮ ಪಪ್ಪ ಆದರೂ ಕೇಳಲಿಲ್ಲ, ಹೋಗಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡಿತಾಯಿದ್ರು. ಹೋಗಿ ಬರೋಷ್ಟರಲ್ಲಿ ಫುಲ್ ನೆಂದೋಗ್ಬಿಟ್ಟಿದ್ರು, ಅಷ್ಟು ಜೋರಾಗಿ ಮಳೆ ಬರ್ತಿತ್ತು. ಪೂಜೆ ಎಲ್ಲ ಒಂದು 5 o'clock ಅಷ್ಟರಲ್ಲಿ ಕಂಪ್ಲೀಟ್ ಆಯಿತು. ಬಟ್ ಮಳೆ ತುಂಬ ಜೋರಾಗಿ ಬರ್ತಾ ಇರೋದ್ರಿಂದ ನಾವು ಮನೆಗೆ ಹೋಗಲಿಕ್ಕೆ ಆಗಲಿಲ್ಲ, ಅಲ್ಲೇ ಸ್ಟೇ ಆಗಿಬಿಟ್ವಿ. ಆಮೇಲೆ ಪಾಪು ಕೂಡ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಫುಲ್ಲು ಜೋರಾಗಿ. ಅವ್ರಿಗೆ ನಿದ್ದೆ ಬಂದುಬಿಟ್ಟಿತ್ತು, ಸಿಕ್ಕಾಪಟ್ಟೆ ಅಳ್ತಾಯಿದ್ರು. ಕರೆಂಟ್ ಬೇರೆ ಇರಲಿಲ್ಲ. ಇವರೆಲ್ಲ ನೋಡಿ ಬೂದುಗುಂಬಳಕಾಯಿ ಹೊಡೆಯೋವಾಗ ಓಡೋಗ್ತಾ ಇದ್ದಾರೆ ಕಾಸು ಬಾಚ್ಕೊಳಕ್ಕಂತ ಹೇಳ್ಬಿಟ್ಟು. ಮಳೆ ಇದ್ರೂ ಬಿಡಲಿಲ್ಲ, ಹೋಗಿ ಬಾಚ್ಕೊಂಡು ಬಂದರು. ಎಲ್ಲರಿಗೂ 1-2 rupees ಏನೋ ಕಾಯಿನ್ಸ್ ಇಟ್ಟಿದ್ರು. ನೋಡ್ತಾ ಇದ್ದೀರಲ್ಲ ಹೆಂಗೆ ಬಾಚ್ಕೊತಾ ಇದ್ದಾರೆ ಅಂತ. ಇದೆಲ್ಲ ಮುಗಿದ್ಮೇಲೆ ಅಪ್ಪನ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೇಳಿದ್ರು. ಆ ಅಪ್ಪನ ಹತ್ರ ಆಶೀರ್ವಾದ ತೊಗೊಂಡು ಆಮೇಲೆ ಇವ್ರ ಹತ್ರ ಕೂಡ ಆಶೀರ್ವಾದ ತೊಗೋಬೇಕು ಅಂತ ಹೇಳಿದ್ರು. ಹಾಗಾಗಿ ಅವರೇನೋ ಹೇಳ್ತಿದ್ರು, ದಾನ ಕೊಡಬೇಕಿತ್ತು ಅಂತೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ಥರ ಕೇಳಿದರು. ಅದನ್ನೆಲ್ಲ ತಂದಿದ್ದೀವಿ, ಇಲ್ಲಿ ಅದೇ ಇಟ್ಕೊಂಡಿರೋದು ನಾವು. ಸೊ ಅವ್ರಿಗೆ ದಾನ ಕೊಡಬೇಕು ಅಂತೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಅವರೇನೋ ಹೇಳ್ಕೊಡ್ತಾಯಿದ್ರು ಮಂತ್ರ, ಅದನ್ನೇ ಹೇಳ್ತಾಯಿದ್ವಿ. ಅದನ್ನು ಹೇಳ್ಬಿಟ್ಟು ಅವ್ರ ಹತ್ರ ಕೂಡ ಆಶೀರ್ವಾದ ತೊಗೊಂಡ್ರಿ. ಪಾಪು ಕೂಡ ಆವಾಗ ಆರಾಮಾಗೇ ಇದ್ದರು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಮತ್ತೆ ಲಾಸ್ಟಲ್ಲಿ ದೇವಸ್ಥಾನದೊಳಗಡೆ ಮತ್ತೊಂದು ಸತಿ RCB ಟಿ ಶರ್ಟ್ಗೆ ಪೂಜೆ ಕೂಡ ಮಾಡಿಸಿದ್ವಿ. ಹುಡುಗರೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದರು, ಜೈ RCB ಅಂದ್ಕೊಂಡು. ಆ್ಯಂಡ್ ಪೂಜಾರಿ ಕೂಡ RCB ಫ್ಯಾನ್ ಆಗಿದ್ದರಿಂದ ಇವರಿಗೆಲ್ಲ ಮತ್ತೆ ಸ್ಟ್ರಾಂಗಾಗಿ ಪೂಜೆ ಮಾಡಿ ಕೊಟ್ಟಿದ್ದರು. ಇದಿಷ್ಟು ಹೋಮ ಮತ್ತು ನಮ್ಮ ಪಾಪುಗೆ ಪೂಜೆ ಮಾಡಿಸಿದಾಗಿತ್ತು. ಇದರಲ್ಲೇನಾದರೂ ನಿಮಗೆ ಯಾಕೆ ಪೂಜೆ ಮಾಡಿಸಿದ್ವಿ, ಇದರಿಂದ ಏನು ಉಪಯೋಗ ಅನ್ನೋದೇನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಮನೆಗೆ ಬಂದು ಸಿಂಪಲಾಗಿ ಏನಾದರೂ ರೈಸ್ ಮಾಡ್ಕೊಂಬಿಡೋಣ, 1 pot ರೆಸಿಪಿ ಅಂತ ಯೋಚನೆ ಮಾಡಿಕೊಂಡೆ. ಮನೆಯಲ್ಲಿ ಪಾಲಕ್ ಮತ್ತು ಪನ್ನೀರ್ ಇತ್ತು. ಸೊ ಎರಡನ್ನೂ ಯೂಸ್ ಮಾಡಿಕೊಂಡು ಪಾಲಕ್ ಪನ್ನೀರ್ ರೈಸ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾವು ಮನೆಗೆ ಬರೋಷ್ಟೊತ್ತಿಗೆ 6:37 ಆಗಿತ್ತು. ಸೊ ಮತ್ತು ಸಾಂಬಾರು ಅದೆಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಸಿಂಪಲಾಗಿ ಪಾಲಕ್ ಪನ್ನೀರ್ ರೈಸ್ ಮಾಡ್ಕೊತಾ ಇದ್ದೆ. ಅದಕ್ಕೆ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಒಂದು ಪಾಟ್ ತೊಗೊಂಡು ಅದರಲ್ಲಿ ಬಿಸಿನೀರು ಕುದಿಸ್ಕೊಂಡು ಆಮೇಲೆ ಒಂದು ಪಾಲಕ್ನ ಕಟ್ ಮಾಡಿ ಅದರೊಳಗೆ ಹಾಕಿ ಒಂದು 5 minutes ಡಿಪ್ ಮಾಡಿ ತೆಗೆದ್ಬಿಟ್ಟೆ ಹೊರಗಡೆ. ಅದನ್ನು ಆರಕ್ಕೆ ಬಿಟ್ಬಿಟ್ಟು ಇಲ್ಲಿ ರುಬ್ಕೊಳಕ್ಕೆ ಏನು ಬೇಕೋ ಅದನ್ನು ಫ್ರೈ ಮಾಡ್ಕೊತಾ ಇದ್ದೆ ಆಯಿಲಲ್ಲಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪಲಾವ್ ಸ್ಪೈಸಸ್ಸು ಇದೆಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಅದು ನಾವು ಪಾಲಕ್ ಏನು ತೊಗೊಂಡಿದ್ದೀವಿ, ನಾವು ಎಷ್ಟು ಬೇಕಂದ್ರೂ ತೊಗೋಬೋದು. ನಾನಿಲ್ಲಿ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮಸಾಲನೂ ಅಷ್ಟೇ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಜಾಸ್ತಿ ತೊಗೊಳ್ಬೇಕು, ಅದರ್ವೈಸ್ ಇಷ್ಟೇ ಸಾಕು. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಹಿಡಿಯಷ್ಟು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ, ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಈ ಫ್ರೈಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಫ್ಟ್ ಆಗಲಿ ಅಂತ ಬೇಯಕ್ಕೆ ಬಿಟ್ಬಿಟ್ಟು ಪಾಲಕ್ನ ಸ್ವಲ್ಪ ಆರಿಸೋಕ್ಕೆ ಇಡ್ತಿದ್ದೆ. ಅಷ್ಟೊತ್ತಿಗೆ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5-6 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಆಮೇಲೆ ನಾವು ಈ ಫ್ರೈ ಮಾಡಿ ಏನು ಇಟ್ಕೊಂಡಿದ್ವಿ ಇದು ಪೂರ್ತಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಆರಿಸ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೊನೆಗೆ ಇಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೊ ದಟ್ ಅದು ತರಿಯಾಗಿ ಸಿಗಲ್ಲ ನಮಗೆ ಪಲಾವಲ್ಲಿ.
ಆ್ಯಂಡ್ ನೋಡ್ತಿದ್ರಲ್ಲ ಈ ಥರ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಯಾವುದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ ಪಲಾವ್ ಮಾಡೋಕ್ಕೆ, ಸೊ ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ ಮತ್ತು ಎಣ್ಣೆ, ಉಪ್ಪು ಹಾಕ್ಬಿಟ್ಟು ಪನ್ನೀರನ್ನ ಕಟ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಉಪ್ಪು ಖಾರ ಎಲ್ಲ ಹಿಡಿಯೋ ತನಕ ಫ್ರೈ ಮಾಡಿಕೊಂಡು ಬ್ರೌನಿಷ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದೇ ಕುಕ್ಕರ್ಗೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೊಟೊನ ಹಾಕ್ಕೊಂಡು ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನಾದರೂ ತರಕಾರಿ ಬೇಕು ಅಂದರೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಬಟಾಣಿ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮನೇಲಿ ಹಸಿ ಬಟಾಣಿ ಇರಲಿಲ್ಲ, ಸೊ ಹಂಗಾಗಿ ಬೀನ್ಸ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕೈ ಬಿಡ್ದಂಗೆ. ಇಲ್ಲಾಂತಂದರೆ ನಾವು ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಸೊ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಕೈ ಬಿಡ್ದಂಗೆ ಆಡಿಸ್ಕೊಬೇಕು. ಆಮೇಲೆ ನಾವೇನು ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಮಸಾಲ, ಆ ಮಸಾಲನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ಪಾಲಕ್ ಪನ್ನೀರ್ ರೈಸ್ ಆಗಿರೋದ್ರಿಂದ ಸೊ ಗ್ರೀನಿಷ್ ಕಲರ್ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಇದಕ್ಕೊಂದು 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರನ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ 1.5 ಗ್ಲಾಸಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ ವಾಶ್ ಮಾಡಿಕೊಂಡು ಮತ್ತು ಈ ಮಸಾಲಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಆ್ಯಡ್ ಮಾಡಿಕೊಂಡು ಅಕ್ಕಿನ ಹಾಕ್ಬಿಟ್ಟೆ ಕುದಿ ಬಂದಮೇಲೆ. ಸೊ ಇದು ಒಂದು 2 ವಿಷಲ್ಸ್ ಬಂದರೆ ನಮ್ಮ ಪನ್ನೀರ್ ಪುಲಾವ್ ರೆಡಿ ಆಗಿಬಿಡುತ್ತೆ, ಪಾಲಕ್ ಪನ್ನೀರ್ ರೈಸು. ಸೊ ರೆಸಿಪಿ ಅಂತೂ ತುಂಬ ಚೆನ್ನಾಗಿತ್ತು, ನೀವು ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಕೂಡ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್.